ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವರ್ಷದ ಪಾಶ್ಚಿಮಾತ್ಯ ಈ ಒಂದು ಕ್ಯಾಲೆಂಡರ್ ಡೇಟ್ ಬದಲಾಯಿಸೋ ದಿನ, ಅವರಿಗೆ ನಮ್ಮ ಹೊಸ ವರ್ಷ ಆಚರಣೆ ಬೇರೆ. ಆದರೂ ನಿಮ್ಮ ಸಂಪ್ರದಾಯ ನಾವು ಗೌರವಿಸ್ಬೇಕು. ನಿಮ್ಮ ಜೊತೆ ನಾವು ಹೆಜ್ಜೆ ಇಡಬೇಕು, ನಿಮ್ಮ ಹಿಂದೆ ನಾವಿರಬೇಕು. ಗುರು ಹಿಂದೆ ಇದ್ದು ನಡೆಸಬೇಕು ಅಂತ ಹೇಳ್ತಾರೆ, ಮುಂದೆ ಇದ್ದು ಅಲ್ಲ. ನೀವು ನಮ್ಮ ಗುರುಗಳೀಗ. ನಿಮ್ಮ AI ಟೆಕ್ನಾಲಜಿಯಿಂದ ಹಿಡಿದು ನಿಮ್ಮ IT ಟೆಕ್ನಾಲಜಿ, ನಿಮ್ಮ ಮ್ಯಾಥಮೆಟಿಕ್ಸ್ ಟೆಕ್ನಾಲಜಿ, ನೀವು ಒಬ್ಬೊಬ್ಬರ ಒಂದು ಬ್ರಹ್ಮರಲ್ಲ, ಪ್ರತಿಯೊಬ್ಬರೂ ಬ್ರಹ್ಮರೇ ಈ ಕಾಲಕ್ಕೆ. ಅಂಥದ್ದೊಂದು ಜೀನಿಯಸ್ಗಳು ಹುಟ್ಟಿದಿರಿ. ನಿಮ್ಮ ಜೊತೆ ನಾವು ಹೆಜ್ಜೆ ಇಡಬೇಕು ಮಕ್ಕಳೇ. ಸೊ ಅಂಥ ಒಂದು ವರ್ಷದ ಕಟ್ಟ ಕಡೆಯ ದಿನ 31ನೇ ತಾರೀಕು ಡಿಸೆಂಬರ್ 2025 ಬುಧವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಕೃತಿಕಾ ನಕ್ಷತ್ರ, ಸಾಧ್ಯ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಎಲ್ಲರಿಗೂ ಮುಕ್ಕೋಟಿ ದ್ವಾದಶಿಯ ಶುಭಾಶಯ. ಈ ವರ್ಷ ಹೇಗೆ ನಡೀತೋ ಬಿಡಿ. ಗತಂ ಗತಂ ಜಾತಸ್ಯಂ ಧ್ರುವಂ ಮರಣಂ. ಆಯಿತು ಮಕ್ಕಳೇ, ಏನೇನೋ ಕನಸುಗಳು ಕಂಡಿದ್ವಿ, ಏನೇನೋ ಯೋಜನೆಗಳು ಹಾಕ್ಕೊಂಡಿದ್ವಿ. ಇರಲಿ, ದ್ವಾದಶಿಗೆ ಒಂದು ನಿಯಮ ಇದೆ. ದ್ವಾದಶಿ ಆರಂಭ ಆಗ್ತಿದ್ದಾಗೆಯೇ ಪ್ರಸಾದ ಸೇರಿಸ್ಬೇಕು. ಭಗವಂತನಿಗೆ ನೈವೇದ್ಯ ರೆಡಿ ಮಾಡಿ ಪೂಜೆ ಮಾಡಿ ಇಮಿಡಿಯೇಟ್ ಆ ಪ್ರಸಾದ ಒಂದು ಸ್ವಲ್ಪ ಕಣ್ರೆಪ್ಪೆ ಕೂಡ ಮಿಸ್ ಮಾಡೋ ಹಾಗಿಲ್ಲ ಅನ್ನೋ ಒಂದು ಮಾತು. ಅಂತ ಅಂಬರೀಷರು ಒಮ್ಮೆ ಇದೇ ಒಂದು ಏಕಾದಶಿ, ಮುಕ್ಕೋಟಿ ಏಕಾದಶಿ, ಆ ಭಗವಂತ ವಿಷ್ಣು ಸ್ಥಿತಕಾರಕ ಎದ್ದ ದಿನ ಆತನ ನೆನಪಲ್ಲಿ, ಆತನ ಒಂದು ವಿಶೇಷತೆಯಲ್ಲಿ ಈ ಏಕಾದಶಿ ವ್ರತವನ್ನ ಮಾಡಿ ಎಲ್ಲ ದೇವತೆಗಳು, ಋಷಿ ಪರಂಪರೆ, ನಾರದರು ಎಲ್ಲರೂ ಬಂದಿದ್ದಾರೆ. ದ್ವಾದಶಿ ಪಾರಾಯಣಕ್ಕೆ ಸಿದ್ಧತೆಗಳು ಮಾಡ್ಕೋತಿದ್ದಾರೆ. ಅದು ಆರಂಭ ಆಗಿದ್ದೇ ಸೇವಿಸ್ಬೇಕು. ನೋಡಿದ್ರೆ ದೂರ್ವಾಸರು ಬರ್ತಾರೆ, ಆಶೀರ್ವಾದ. ಇನ್ನೂ ಏಕಾದಶಿ ಮುಗುದಿಲ್ಲ ತಿಥಿ ಪ್ರಕಾರ. ಸ್ನಾನ ಮಾಡ್ಕೊಂಡು ಬರ್ತೇನೆ, ನಾವೆಲ್ಲ ದ್ವಾದಶಿ ಆಚರಿಸ್ಕೊಳ್ಳೋಣ ಅಂತ. ಸರಿ ಆಯ್ತು ಅಂದ್ರು ಅಂಬರೀಷ ಚಕ್ರವರ್ತಿ. ನೋಡಿದ್ರೆ ಹೋದ ದೂರ್ವಾಸರು ಬರಲಿಲ್ಲ. ಈಗ ಧರ್ಮ ಸಂಕಟ ತುಂಬಾ. ಎಲ್ಲರೂ ಚಕ್ರವರ್ತಿ ಅಂದ ಮೇಲೆ ಎಲ್ಲರೂ ಬಂದಿದ್ದಾರೆ. ಖುದ್ದು ನಾರದರು ಬಂದಿದ್ದಾರೆ, ಸಪ್ತರ್ಷಿ ಮಂಡಲ ಬಂದಿದೆ. ಏನು ಮಾಡೋದು? ಅವರನ್ನು ಕಾಯಿಸೋ ಆಗಿಲ್ಲ. ಸಭೆಯಲ್ಲಿ ಸಪ್ತರ್ಷಿಗಳೇ ಹೇಳ್ತಾರೆ, ಕುಲಗುರುಗಳಾಗಿರ್ತಕ್ಕಂಥ ವಸಿಷ್ಠರೇ ಹೇಳ್ತಾರೆ, ಒಂದು ಕೆಲಸ ಮಾಡಪ್ಪ, ಈಗ ಹೇಗೂ ಬೇರೆಯವ್ರಿಗೆ ತೊಂದರೆ ಆಗ್ಬಿಡತ್ತೆ, ನೀನೊಂದು ಚೂರು ತುಳಸಿ ತೀರ್ಥವನ್ನ ಬಾಯಿಗೆ ಹಾಕೊಂಡು ಎಲ್ರಿಗೂ ಸೇವಿಸಿಯನ್ನು ಅವರೆಲ್ಲ ಪ್ರಸಾದ ಸೇವಿಸ್ಕೋತಾರೆ. ದೂರ್ವಾಸರು ಬಂದ್ಮೇಲೆ ಪಾದ ಪೂಜೆ ಮಾಡಿಬಿಟ್ಟು ನೀನು ಪ್ರಸಾದ ಸೇವಿಸಿ. ಅದಕ್ಕೇನು ತೊಂದರೆ ಇಲ್ಲ, ತಪ್ಪೇನಾಗೋದಿಲ್ಲ. ಸೊ ಗುರುಗಳೇ ಅನುಮತಿ ಕೊಟ್ಟ ಮೇಲೆ ಭಗವಂತನ ನೆನೆಸ್ಕೊಂಡು ದ್ವಾದಶಿ ತಿಥಿ ಆರಂಭ ಆಗ್ತಿದ್ದಾಗೆ ಅಂಬರೀಷರು ದೂರ್ವಾಸರು ಬರ್ತಿಲ್ಲ, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಭಗವಂತನ ಮೇಲೆ ಭಾರ ಹಾಕಿ, ಭಗವಂತ ನನ್ನ ತಪ್ಪು ಒಪ್ಪು, ನಿನಗೇ ಗೊತ್ತಿದೆ, ನನಗೊಂದು ಧರ್ಮ ಸಂಕೀರ್ಣತೆ ತಂದಿಟ್ಟು ಬಿಟ್ಟಿದ್ದೆ, ನೀನೇ ನೋಡ್ಕೋ ಸ್ವಾಮಿ, ನನಗೆ ಗೊತ್ತಾಗ್ತಿಲ್ಲ ಅಂತ ಒಂದು ದೂರ್ವಾಸರಿಗೆ ನಾನು ದೋಷ ಮಾಡಿದಾಗ ಆಗ್ಬಿಡುತ್ತೆ. ದೋಷವಾಗದ ಹಾಗೆ ನೀನೇ ನಿಂತು ನಡೆಸು, ನೀನು ನನಗೆ ಇಟ್ಟಿರೋದು ಒಂದು ಪರೀಕ್ಷೆ ಅನ್ಕೋತೇನೆ ಅಂತೇಳಿ
ಭಗವಂತನನ್ನೇ ಸಾಕ್ಷಿಯಾಗಿಟ್ಟು ತುಳಸಿ ಜಲವನ್ನು ಸೇವಿಸಿ ಅಲ್ಲಿರೋರಿಗೆಲ್ಲ ಸೇವಿಸಕ್ಕೆ ಹೇಳ್ತಾರೆ. ಎಲ್ಲರೂ ಬಂದಿರೋರು ಪಾರಾಯಣ ಮಾಡಲೇಬೇಕು. ಸೊ ದ್ವಾದಶಿ ಪಾರಾಯಣ ಸ್ಟಾರ್ಟ್ ಆಗ್ಬಿಡ್ತು. ದೂರ್ವಾಸರು ಬಂದರು. ಆಗ ತಗ ನೋಡ್ತಾರೆ, ನನ್ನನ್ನು ಬಿಟ್ಟು ಪಾರಾಯಣವಾ, ಹೇಗೆ ಕಾಯ್ಲಿಕ್ಕಾಗ್ಲಿಲ್ವಾ? ಕಾಯುವಾಗಿಲ್ಲ. ನೆನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ, ಏಕಾದಶಿ ಮುಗಿದ ತಕ್ಷಣ ಸೇವಿಸ್ಬೇಕು ಅಂತ. ಯಾರ್ಯಾರು ಸೇವಿಸಬಾರ್ದು ಅಂತ ಕೂಡ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಯಾರ್ಯಾರು ಪ್ರಸಾದ ಸೇವಿಸಬೇಕು, ಏಕಾದಶಿ ವ್ರತ ಯಾರ್ಯಾರು ಮಾಡಬಾರ್ದು ಅನ್ನತಕ್ಕಂಥದ್ದು ಹೇಳಿದ್ದೆ. ರೋಗಿಗಳು, ಚಿಕ್ಕ ಮಕ್ಕಳು, ವಯಸ್ಸಾದವರು, ಪಾರಿಶ್ರಾಮಿಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥವರು, ಇವರೆಲ್ಲ ಮಾಡೋ ಹಾಗೇ ಇಲ್ಲ ಅಂತ ಹೇಳಿದ್ದೆ. ಈಗ ಆ ಪ್ರಶ್ನೆಯಲ್ಲಿ ಇಲ್ವಲ್ಲ, ಅಂಬರೀಷರ್ಗೆ ಅದು ಯಾವುದು 4 ಅನ್ವಯಿಸೋದಿಲ್ವಲ್ಲ. ಸೊ ಇರಲೇಬೇಕು. ಈಗ ನೋಡಿದ್ರೆ ದ್ವಾದಶಿ ಆರಂಭ ಆಗಿದ್ದೆ. ಒಂದು ಬಾರಿ ಏಕಾದಶಿ ವ್ರತ ಸಂಕಲ್ಪ ಮಾಡಿದವರು ದ್ವಾದಶಿ ಆರಂಭ ಆದ ತಕ್ಷಣ ಭಗವಂತನ ನೈವೇದ್ಯ ಸಮರ್ಪಣೆ ಮಾಡಿ ಪ್ರಸಾದ ಸೇವಿಸಬೇಕು. ಇಲ್ಲಿ ನೋಡಿದ್ರೆ ನನಗೆ ಅಗೌರವವೇ. ಈ ದೂರ್ವಾಸರಿಗೆ ನೋಡಿ, ಅಲ್ಲೊಂದು ಜಗನ್ನಾಟಕ, ಒಂದು ಕಮಂಡಲದಿಂದ ತೀರ್ಥವನ್ನು ತೆಗೆದು ಅಂಬರೀಷರ ಮೇಲೆ ಒಂದು ಬ್ರಹ್ಮ ರಾಕ್ಷಸವನ್ನ ಸೃಷ್ಟಿ ಮಾಡಿ ಬಿಟ್ಬಿಡ್ತಾರೆ. ಅದು ಮಹಾಭೂತ. ತಿನ್ಲಿಕ್ಕೆ ಬರ್ತಿದ್ರೆ ಏನು ಮಾಡೋದು ಗೊತ್ತಾಗ್ಲಿಲ್ಲ ಅಂಬರೀಷರಿಗೆ. ಭಗವಂತ, ನಿನ್ನ ಮೇಲೆ ನಾನು ನಂಬಿಕೆ ಇಟ್ಟು ನಾನು ದ್ವಾದಶಿ ಪಾರಾಯಣ ಮಾಡಿದ್ದು, ನಾನು ಪ್ರಸಾದ ಸೇವಿಸ್ಲಿಲ್ಲ, ಜಲವಷ್ಟೇ, ತುಳಸಿ ಜಲವಷ್ಟೇ, ತುಳಸಿ ತೀರ್ಥವಷ್ಟೇ ಸ್ವಾಮಿ, ನೀನು ಪರೀಕ್ಷೆ, ನೀನೇ ನೋಡ್ಕೊ, ನೀನೇ ನನ್ನನ್ನು ಕಾಪಾಡಬೇಕು ಅನ್ನತಕ್ಕಂಥದನ್ನು ಪ್ರಾರ್ಥನೆ ಮಾಡ್ತಿದ್ರೆ ಆ ಭೂತವನ್ನ ಓಡಿಸ್ಲಿಕ್ಕೆ ಮಹಾವಿಷ್ಣು ಸುದರ್ಶನವನ್ನ ಪ್ರಯೋಗ ಮಾಡ್ತಾರೆ. ಆ ಸುದರ್ಶನ ಅಟ್ಟಿಸ್ಕೊಂಡು ಬರುತ್ತೆ. ಯಾವ ಮಟ್ಟಕ್ಕೆ ಅಟ್ಟಿಸ್ಕೊಂಡು ಬರುತ್ತೆ ಅಂದ್ರೆ, ಭೂತ ಬಂದಿದ್ದು ಓಡೋಗುತ್ತೆ. ಆ ಓಡೋಗೋ ರಭಸದಲ್ಲಿ ಅದಕ್ಕೆ ಹಸುವೆ, ಈಗ ತಿನ್ನಬೇಕು. ಈಗ ಅಂಬರೀಷನ್ ಹೋಗಿ ತಿನ್ನು ಅಂತ ಕಳಿಸ್ಬಿಟ್ಟಿದ್ದಾರೆ ದೂರ್ವಾಸರು. ಈಗ ನೋಡಿದ್ರೆ ಆ ಭೂತ ಅಟ್ಟಿಸ್ಕೊಂಡು ಬರ್ತಿದ್ದ ದೂರ್ವಾಸರನ್ನ. ನನಗದೆಲ್ಲ ಗೊತ್ತಿಲ್ಲ, ಕಳಿಸೋ ನಿನ್ನೇ ನಾನು ತಿನ್ಬೇಕು ಅಂತ. ದೂರ್ವಾಸರಿಗೆ ಇದು ದಿಕ್ಕು ತೋರಿಸಿದಾಗ ಆಗೋದು, ಇದೇನೋ ಇದು ಅಂತ. ಅಥವಾ ಬ್ರಹ್ಮರಾಕ್ಷಸ ತಾನೇ ಸೃಷ್ಟಿ ಮಾಡಿರೋ ಮಹಾಭೂತ, ಅದ್ರ ಜೊತೆ ಸುದರ್ಶನ ಬೇರೆ ಅಟ್ಟಿಸ್ಕೊಂಡು ಬರ್ತಿದೆ. ಅಯ್ಯೋಯ್ಯೋ, ಇದೇನೋ ಇದು ಎರಡು. ತಾನು ಸೃಷ್ಟಿ ಮಾಡಿದ ಭೂತವೇ ಕಂಟ್ರೋಲಿಗಿಲ್ಲ, ತನಗೆ ಸೃಷ್ಟಿ ಮಾಡೋದಷ್ಟೇ ಗೊತ್ತು. ದೂರ್ವಾಸರು ಕೋಪ ರೂಪ ಅದು. ಹೇಗೋಯ್ತು ನನ್ನ ನಿಯಂತ್ರಿಸಲಿ ಅನ್ನತಕ್ಕಂಥ ಗಾಬರಿ. ಇತ್ತ ಕಡೆ ಸುದರ್ಶನ. ಇಬ್ರು ನನ್ನ ತರ್ಗ ಆಗ್ತಾರೆ. ಇನ್ನೇನ್ ಮಾಡುದು? ಓಡು, ಅಲ್ಲೋಡು, ಇಲ್ಲೋಡಿ, ಎಲ್ಲೋಡಿ, ಕಡೆಗೆ ವಿಷ್ಣು ಹತ್ರನೇ ಓಡ್ ಬರ್ತಾರೆ. ಸ್ವಾಮಿ ಕಾಪಾಡು ಅಂದ್ರೆ, ನನಗ್ ಗೊತ್ತಿಲ್ಲ, ನೀವಾಗ ಮಾಡ್ಕೊಂಡಿದ್ದು ಅಂತಾರೆ ವಿಷ್ಣು. ನಾನು ನನ್ನ ಭಕ್ತನನ್ನು ಕಾಪಾಡಲು ಸುದರ್ಶನ ಬಿಟ್ಟೆ, ನೀನು ನನ್ನ ಭಕ್ತನನ್ನು ತಿನ್ನಲು ಬ್ರಹ್ಮ ರಾಕ್ಷಸವನ್ನ ಬಿಟ್ಟೆ, ಭೂತವನ್ನ. ನನ್ನ ಕೈಯಲ್ಲಿ ಏನು, ಭೂತನ್ ವಾಪಸ್ ತಗೋ, ಸುದರ್ಶನ ನಾನು ವಾಪಸ್ ತಗೋ. ಸ್ವಾಮಿ ನನ್ನ ಕೈಯಲ್ಲಿ ತಗೊಳಕ್ಕಾಗಲ್ಲ, ನೀವೇ ಕಾಪಾಡ್ಬೇಕು. ಇದಕ್ ನನಗ್ ಗೊತ್ತಿಲ್ಲಪ್ಪ, ನನಗೂ ಇದಕ್ ಸಂಬಂಧ ಇಲ್ಲ, ಮಾಡಿದವನ್ ನೀನೆ, ನನ್ನ ಭಕ್ತನನ್ನು ಪರೀಕ್ಷೆ ಮಾಡಿದವನ್ ನೀನೆ, ಅದಕ್ಕೆ ನೀನೇ ಹೋಗು. ಯಾರನ್ನ ಕಾಲಿಡ್ಕೋಬೇಕು ಕಾಲಿಡ್ಕೋ ಹೋಗು ಅಂತ ಗೊತ್ತಾಗ್ಬಿಡ್ತು ದೂರ್ವಾಸರಿಗೆ ತಮ್ಮ ಅಹಂಕಾರ. ನಾನು ಅನ್ನೋ ಒಂದು ದೂರ್ವಾಸರು ಅತ್ರಿ ಮಹರ್ಷಿಗಳ ಮಗ, ಆ ಶಿವನ ಅಂಶ, ಪರಮಶಿವ ದೂರ್ವಾಸ ಸ್ವರೂಪದಲ್ಲಿ ಹುಟ್ಟಿರ್ತಕ್ಕಂಥದ್ದು. ದತ್ತಾತ್ರೇಯರಿಗೆ ಒಂದು ರೀತಿನಲ್ಲಿ ಸೋದರ ಲೆಕ್ಕ ಹಾಕೊಳ್ಳಿ. ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾರೆ. ಓಡ್ ಬಂದು ಅಂಬರೀಷರ ಹತ್ರ, ಅಯ್ಯ ನನಗೆ ಕ್ಷಮಿಸು, ಇದು ಏನಿದು ಅಂದ್ರೆ, ಸ್ವಾಮಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನೀನು ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳು, ನಾನು ಬೇಕು ಅಂತ ಮಾಡಲಿಲ್ಲ. ನಿನ್ನ ಏಕಾದಶಿ ವ್ರತದ ಆ ಒಂದು ಶಕ್ತಿ ಏನು ಅಂತ ಲೋಕಕ್ಕೆ ಪರಿಚಯಿಸಲು ದೇವಿ ಆಡಿದ, ಜಗನ್ಮಾತೆ ಆಡಿದ ಒಂದು ನಾಟಕ ಕಣಪ್ಪ, ನನ್ನದೇನು, ಅವನೇ ನಡೆಸಿರೋದು. ನಾನು ಇದೇ ಸಂದರ್ಭಕ್ಕೆ ಇಲ್ಲಿಗೆ ಬರ್ಬೇಕಾ, ಈ ಆಲೋಚನೆ ಬರ್ಬೇಕಾ, ನಾನು ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀನಿ ಅನ್ಬೇಕಾ? ಇದೆಲ್ಲ ನಾನು ಆಡಿದ್ದಲ್ಲ, ಭಗವಂತನ ಆಡಿದ ನಾಟಕ. ನಿನ್ನ ಏಕಾದಶಿ ವ್ರತದ ಸಂಕಲ್ಪ, ಶಕ್ತಿ, ಸಾಮರ್ಥ್ಯ ಲೋಕಕ್ಕೆ ಪರಿಚಯಿಸಲು
ಅನ್ನತಕ್ಕಂಥದ್ದು ದಯಮಾಡಿ ಕ್ಷಮಿಸ್ಬೇಕು ಅಂತ. ಅಯ್ಯೋ ಗುರುಗಳು ಈಗ ಮಾಡಬಾರ್ದು ನೀವು ಅಂತ ಕಣ್ಣಲ್ಲಿ ನೀರು ಹಾಕ್ತಿರೋ ದೂರ್ವಾಸನ್ನ ಕುಳ್ಳರಿಸಿ ಸಮಾಧಾನ ಮಾಡಿ ಪಾದ ಪೂಜೆ ಮಾಡ್ತಿದ್ದಾಗೆ ಬಂದು ಭೂತಾನು ಡಮಾಲು ಸುದರ್ಶನನು ಡಮಾಲು. ಯಾವಾಗ ಆ ಭಕ್ತನ ಅಂತಃಕರಣ ತುಂಬಿ ಹೋಯ್ತು ಅವು ಎರಡೂ ಇಲ್ಲ, ದೇವಿ ಮಾಯೆಯೇ. ಅದರ ಅರ್ಥ ಇಷ್ಟೇ ಮಕ್ಕಳ, ಒಬ್ಬ ಭಕ್ತನ ಸುದ್ದಿಗೆ ಹೋದ್ರೂ ಕೂಡ ಭಗವಂತ ಸುಮ್ಮನೆ ಇರ್ತಾನೇನೋ, ಆದರೆ ಒಬ್ಬ ಭಕ್ತನಲ್ಲಿರ್ತಕ್ಕಂಥ ಭಕ್ತಿಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ ಬಿಡೋದಿಲ್ಲ ಅಂತ. ಅದು ಆ ಕಾಲಕ್ಕಿರ್ಬೋದು, ಈ ಕಾಲಕ್ಕಿರ್ಬೋದು, ಯಾವ ಕಾಲಕ್ಕಾದರೂ ಅಷ್ಟೇ ಮಕ್ಕಳ, ಅಷ್ಟೇ. ಅದರಿಂದ ನಮಗೆ ಮಾತ್ರ ಇಂಥದೊಂದು ಈ ನಮ್ಮ ಭರತಖಂಡದಲ್ಲಿ ಇಂಥದೊಂದು ಸಂಕಲ್ಪ ಛಾಯೆಗಳು ಗುರುವಾಣಿ ಮುಖೇನ ಮಹರ್ಷಿವಾಣಿ ಮುಖೇನ ನಮ್ಮಲ್ಲಿ ತಿದ್ದಲಿಕ್ಕೆ, ನಮಗೆ ದಾರಿ ಮಾಡಲಿಕ್ಕೆ ಈ ಥರ ವ್ರತಾಚರಣೆಗಳು, ಉಪವಾಸ, ಇನ್ನೊಂದು. ಯಾಕೆಂದ್ರೆ 24 ಬಂದಿರೋ ಏಕಾದಶಿ, ಪ್ರತಿ ತಿಂಗಳು 2 ಏಕಾದಶಿ ಅಂದ್ರೆ 12 ತಿಂಗಳಿಗೆ 24 ಏಕಾದಶಿ ಬರುತ್ತೆ. ಸೊ 24 ಏಕಾದಶಿಗಳಲ್ಲಿ ಅತ್ಯಂತ ಶ್ರೇಷ್ಠ ಏಕಾದಶಿ ಮುಕ್ಕೋಟಿ ಏಕಾದಶಿ. ಯಾಕೆ ಹೇಳ್ತೇವೆ ಅಂದ್ರೆ, ಆ ಏಕಾದಶಿಗೆ ಟೈಮ್ ಇರಲಿಲ್ಲ ಸರ್. ನಾನು ಲಾಸ್ಟ್ ಏಕಾದಶಿಗೆ ನಾನು ಒಂದು ಇಂಟರ್ವ್ಯೂಗೆ ಹೋಗ್ಬಿಟ್ಟಿದ್ದೆ. ಆವತ್ತು ಮದುವೆ ಇತ್ತು, ಅವತ್ತೊಂದು ಕೆಲಸ ಇತ್ತು, ಊರಿಗೆ ಪ್ರಯಾಣ ಮಾಡ್ತಿದ್ದೆ. ಏನೇನೋ ಇಟ್ಕೊಂಡು ಎಕ್ಸ್ಕ್ಯೂಸ್ಗಳು ಕೊಟ್ಕೊಂಡೇ ಬಂದಿರ್ತೇವೆ. ಅಟ್ಲೀಸ್ಟ್ ಈ ಕಟ್ಟ ಕಡೆಯ ಏಕಾದಶಿ, ಭಗವಂತ ಎದ್ದಂತ ಮೊದಲನೇ ಏಕಾದಶಿ ಅಂತ ಕೂಡ ಹೇಳ್ತೇನೆ. ನಮ್ಮ ವೈದಿಕರಲ್ಲಿ ನಮಗೆ ಹೊಸ ನಿಜ ಹೇಳ್ಬೇಕು ಅಂದ್ರೆ, ಆ ಕಾಲದಲ್ಲಿ ಕಲಿಯುಗಕ್ಕೆ ಯುಗಾದಿ, ಆ ಕಾಲದಲ್ಲಿ ಮುಕ್ಕೋಟಿ ಏಕಾದಶಿಯೇ ಹೊಸ ವರ್ಷ. ದ್ವಾಪರಾಯುಗ, ಕೃತಾಯುಗ, ತ್ರೇತಾಯುಗ, ಸತ್ಯಯುಗ, ಈ ಕಾಲದಲ್ಲಿ ಈ ಒಂದು ಮುಕ್ಕೋಟಿ ಏಕಾದಶಿ ದಿನವನ್ನ ಹೊಸ ವರ್ಷ ಆಚರಣೆ ಮಾಡ್ತಿದ್ದು. ದೇವರ ದರ್ಶನ ಮೊದಲನೇ ದಿನ, ಉತ್ತರದ ಬಾಗಿಲು, ಉತ್ತರೋತ್ತರ ಅಭಿವೃದ್ಧಿ, ಆ ಶಿವದ್ವಾರ, ನಂದಿದ್ವಾರ ಅನ್ನತಕ್ಕಂಥ ಭಾವ. ಭಗವಂತನ ನೋಡಕ್ ಹೋಗ್ತಿದ್ದು, ಭಗವಂತನ ಸೇವೆ, ಆ ಒಂದು ತನು ಮನ ಬುದ್ಧಿ ಭಾವ ಪಂಚೇಂದ್ರಿಯಗಳು ಅರಿಷಡ್ ವರ್ಗಗಳು ಎಲ್ಲ ಪಕ್ಕಕ್ಕೆ ತಳ್ಳಿ ಸರ್ವಂ ಶಿವಮಯಂ, ಸರ್ವಂ ವಿಷ್ಣುಮಯಂ, ಸರ್ವಂ ದೇವಿಮಯಂ ಅನ್ನತಕ್ಕಂಥದ್ದು, ಸರ್ವಂ ನರಸಿಂಹಮಯಂ, ಸರ್ವಂ ಶಾಸ್ತಾಮಯಂ ಅಂತೇಳಿ ಹೋಗ್ತಿದ್ದಂಥದ್ದು. ಮೊದಲನೇ ದಿನ ವರ್ಷದ ನಾವಾದ್ರೆ ಇವತ್ತು ಮಿಂದೆದ್ದಿ ಬಿಡುತ್ತೇವೆ ಅಂಥದ್ದಾಗ್ಬಿಟ್ಟಿದೆ. ಏನ್ ಮಾಡೋಣ ಮಕ್ಕಳೇ? ಎಲ್ಲಿಯ ಭಕ್ತಿ? ಇಡೀ ಲೋಕಕ್ಕೆ, ಇಡೀ ವಿಶ್ವಕ್ಕೆ ಭಕ್ತಿಯ ರಾಗವನ್ನ, ಭಕ್ತಿ ವೇದಾಂತವನ್ನ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಸನಾತನ ಧರ್ಮ, ಸದಾತನ, ಯಾವಾಗಲೂ ಇರುವ ಧರ್ಮ, ಎಲ್ಲರಲ್ಲೂ ಒಳ್ಳೆಯದುರ್ಗು. ನಮ್ಮ ಧರ್ಮ ಯಾವತ್ತಾದ್ರೂ ಅಹಿಂಸೆ ಪ್ರಚೋದನೆ ಮಾಡಿದ್ಯಾ ಹೇಳಿ? ಯಾರನ್ನಾದ್ರೂ ಸಾಯಿಸಿದ್ರೆ ನೀನು ಸ್ವರ್ಗಲೋಕಕ್ಕೆ ಬರ್ತೀಯ ನೀನು ಅಂತ ಯಾವತ್ತಾದರೂ ಕೆಡಿಸಿದ್ರೆ, ಹಾಳು ಮಾಡಿದ್ರೆ, ಕಬಳಿಸಿದ್ರೆ, ಸದಾ ನಮ್ಮಲ್ಲಿ ಚೇತರಿಕೆ ಈ ತರ ಕಥೆಗಳ ಮುಖೇನ, ಪುಣ್ಯ ಕಥೆಗಳ ಮುಖೇನ ನೋಡಿ. ಇದ್ರ ಹಿಂದುಗಡೆ ಇನ್ನೂ ಒಂದು ಕಥೆ ಇದೆ. ವಿಶೇಷವಾಗಿ ವರ್ಷದ ಕಡೆಯ ದಿನ ಒಂದು ಭಕ್ತಿ ಅನ್ನತಕ್ಕಂಥದ್ದು, ನಂಬಿಕೆ ಇದ್ದರೆ ಎಂಥವನಿಗೂ ಕೂಡ ಭಗವಂತ ಮೋಕ್ಷ ಕೊಡುತ್ತಾನೆ, ಪುಣ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನತಕ್ಕಂಥದ್ದು. ಒಮ್ಮೆ ನಾರದರು, ಯಾವಾಗಲೂ ಅವರು ತ್ರಿಲೋಕ ಸಂಚಾರಿ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸದಾ ಒಂದು ನೋಡ್ಕೊಂಡು ಬರ್ತಕ್ಕಂಥವ್ರು, ಒಮ್ಮೆ ಭಗವಂತನಲ್ಲಿ, ಸ್ವಾಮಿ ನೀನ್ ಸದಾ ಏನ್ ಮಾಡ್ತಿರ್ತಿ ಅಂತ ಕೇಳ್ತಾರೆ. ಯಾಕಂದ್ರೆ ವಿಷ್ಣು ಯಾವಾಗಲೂ ಅಲ್ಲೊಂದು ಯೋಗಮಾಯ, ಯೋಗ ನಿದ್ದೆಯಲ್ಲಿ ಇರ್ತಾರೆ. ಏನು ಮಾಡ್ತಿದ್ದಾರೆ ತನ್ನ ಅಜ್ಜ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ತನ್ನ ಅಜ್ಜ ಏನೋ ಮಾಡ್ತಿರ್ತಾರೆ, ಯೋಚನೆ ಮಾಡ್ಕೊಂಡು. ಲೋಕಕ್ಷೇಮಂ ವಹಾಮ್ಯಹಂ, ಯಾವಾಗಲೂ ಲೋಕಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾರೆ. ಏನೋ ಸ್ವಾಮಿ, ಸರಿ ಆಯ್ತು, ಕೆಳಗಡೆ 2 ಭಕ್ತರುಗಳಿದ್ದಾರೆ, ಅವ್ರನ್ನ ನೋಡ್ಕೊಂಡ್ ಬಾ, ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ. ಎಲ್ಲರಿಗೂ ಮೋಕ್ಷ ಚಿಂತನೆ ಉಂಟು ಮಾಡುವುದೇ ನನ್ನ ಉದ್ದೇಶ ಅಂತ. ಸರಿ ಆಯ್ತು ಅಂತ ಬಂದಾಗ ಒಬ್ಬ ಪರಮ ಭಾಗವತೋತ್ತಮ ಪಂಡಿತ, ಸದಾ ದೈವ ಪ್ರಜ್ಞೆ, ಸದಾ ಧ್ಯಾನ ಪ್ರಜ್ಞೆ,
ಸದಾ ಸದಾ ದೈವ ಪ್ರಜ್ಞೆ, ಸದಾ ಪ್ರಾರ್ಥನೆ. ಆತನಿಗೆ ನಾನು ಭಗವಂತನಿಗೆ ನಿತ್ಯಾಭಿಷೇಕ ಮಾಡ್ತೇನೆ, ನೈವೇದ್ಯಗಳಿಡ್ತಾನೆ, ಅಲಂಕಾರ ಇಡ್ತಾನೆ, ಮಂತ್ರಪೂರ್ವಕ ಶಕ್ತಿಯಿಂದ ಆತನನ್ನ ಪೂಜಿಸ್ತೇನೆ ಅನ್ನತಕ್ಕಂಥದ್ದು ಒಂದು ಭಾವ. ಮೋಕ್ಷ ನನ್ನದು, ನಾನು ಮೋಕ್ಷಕ್ಕೆ ಬಂದಿರೋದು ಅನ್ನೋ ಒಂದು ಭಾವ. ಇಷ್ಟು ಸೇವೆ ಮಾಡಿದ್ಮೇಲೆ ನನಗಿಲ್ವಾ ಅಂತ. ಅದೇ ದೇವಸ್ಥಾನದ ಹೊರಗಡೆ ಒಬ್ಬ ಚಪ್ಪಲಿ ಹೊಲಿಯೋ ಸಾಮಾನ್ಯ ವ್ಯಕ್ತಿ, ಅವ್ರಿಗೇನು ಗೊತ್ತಿಲ್ಲ ಚಪ್ಪಲಿ ಹೊಲಿಯೋದು. ಬಂದವರು ಏನೋ ಒಂದು ರಿಪೇರಿ, ₹1 ₹2 ಹೊಲಿದು ನೀಟಾಗಿ ಪಾಲಿಷ್ ಮಾಡಿ ಅಚ್ಚುಕಟ್ಟಾಗಿ ಆ ಭಗವಂತನ ಮೇಲೆ ಒಂದು ಪ್ರಾರ್ಥನೆಯಿಂದ ಅಯ್ಯ ಶಿವ ಅಂತ ಹೇಳಿ ಒಂದು ಚಪ್ಪಲಿ ಹೊಲಿದು ಸಿದ್ಧ ಮಾಡಿ ಕೊಡ್ತಕ್ಕಂಥದ್ದು. ನಾರದರು ಬಂದು ಮೊದಲಿಗೆ ಈ ಪಂಡಿತ ಸರಿ ಸಿಕ್ಕದ ಮೇಲೆ ಏನ್ ನಾಳಿದ್ರೆ ಫುಲ್ಲು ತ್ರಿಲೋಕ ಸಂಚಾರಿ. ಇರ್ತಾವಲ್ವಪ್ಪ ನನ್ನ ಕೆಲಸ. ಏನ್ ಮಾಡ್ತಿದ್ದಾರೆ ನಿಮ್ ನಾರಾಯಣ ಈಗ ಅಂತ. ಓ ಹೌದಲ್ವಾ, ಸರಿ. ಆಮೇಲೆ ನನಗೆ ಮೋಕ್ಷ ಯಾವಾಗ ಸಿಗುತ್ತೆ? ಸರಿ, ಕೇಳ್ಕೊಂಡು ಬರ್ತೀನಪ್ಪ ನಾನು. ನೀನ್ ಕೇಳ್ದೆಲ್ಲ ಏನ್ ಮಾಡ್ತಿದ್ದಾರೆ ಅಂತ, ಹಾಗೆ ಮೋಕ್ಷ ಯಾವಾಗ ಬರುತ್ತೆ ಅಂತ. ಅದೇ ಟೈಮ್ಗೆ ಈ ಚಪ್ಪಲಿ ಹೊಲಿಯವನು ಕೂಡ ಕೇಳ್ದ. ಈ ಪಂಡಿತನಿಗೆ ಅಸಾಧ್ಯ. ಯಾರು ಗೊತ್ತ, ನನ್ನ ಕುಲ ಏನೋ? ನನ್ನ ಕುಲ ಗೊತ್ತೇನೋ? ನನ್ನ ಮಂತ್ರ ಗೊತ್ತೇನೋ? ನನ್ನ ಮಂತ್ರಗಳ ಶಕ್ತಿ ಗೊತ್ತೇನೋ? ನನ್ನ ಪೂಜೆಗಳ ಶಕ್ತಿ ಗೊತ್ತೇನೋ? ಸದಾ ಆ ಒಂದು ಸದಾಶಿವನನ್ನೇ ಒಂದು ಅಭಿಷೇಕ ಪೂರ್ವಕ, ಗಂಧಾಭಿಷೇಕ, ಪುಷ್ಪಾಭಿಷೇಕ, ನೈವೇದ್ಯಗಳು, ಏನು ಅನ್ಕೊಂಡಿದ್ದಾರೆ ಅನ್ನೋ ರೀತಿಯ ಒಂಥರ ಕೀಳು ಮನುಷ್ಯಂದ, ಇವನು ಹೊರಗಡೆ ಚಪ್ಪಲಿ ಹೊಲಿಯವನು ಅಂತ ಹೇಳಿಬಿಟ್ಟು ಹೆಂಗೆ ನೋಡ್ತಿರ್ತಾರೆ. ನಾದ್ರೆ ಅವನು ಏನಪ್ಪ ಅಂದ್ರೆ, ಸ್ವಾಮಿ ದೇವ್ರು ಏನ್ ಮಾಡ್ತಿರ್ತಾರೆ ಈಗ ಅಂತ. ಓ ಸರಿಯಪ್ಪ, ಕೇಳ್ಕೊ ಬರ್ತೀನಿ ಸ್ವಾಮಿ. ಹಂಗೆ ನನಗೂ ಮೋಕ್ಷ ಯಾವಾಗ ಬರುತ್ತೆ ಅಂತ ಕೇಳಿ ಅಂತ. ಸರಿ ಅದು ಆಯ್ತು ಅಂತ ಮಾಡಿದ್ರು. ಮತ್ತೆ ಬಂದ್ರು, ಸ್ವಾಮಿ ಈ ಪ್ರಶ್ನೆ ಕೇಳಿದ್ರು ನೀವು ಕಳಿಸ್ದವರು ಅಂತ. ಹೌದಾ, ಸರಿ. ಹಾಗಾದ್ರೆ ಅವ್ರಿಗೆ ಈ ಉತ್ತರ ಈ ಪ್ರಶ್ನೆಗೆ ಕೇಳಿದ ಮೇಲೆ ಈ ತರ ಕೊಡು. ಸರಿ, ನಾಳಿದ್ರು ಬಂದ್ರು. ಏನಪ್ಪಾ ಪಂಡಿತರು ಪೂಜೆ ಮುಗಿಸ್ಕೊಂಡು ಆಗ್ತಾನೆ ಹೊರಗಡೆ ಬಂದ್ರು. ದೇವಸ್ಥಾನ ಮುಚ್ಚೋ ಸಮಯ. ಅಲ್ಲೇ ಈತ ಚಪ್ಪಲಿ ಹೊಲಿಯವನು ಇದ್ದ. ಸ್ವಾಮಿಗಳೇ ನಮಸ್ತೆ. ನಮಸ್ತೆ. ದೇವ್ರು ಏನ್ ಮಾಡ್ತಿದ್ದಾರೆ? ಹೇಳ್ತೀನಿ. ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳ್ತೀನಿ. ನಾನು ಹೇಳ್ತೀನಿ. ದೇವ್ರು ಹೇಳಿದ್ದಾರೆ, ನಾರಾಯಣ ಹೇಳಿದ್ದಾರೆ. ನಾನು ಎರಡನೇ ಪ್ರಶ್ನೆ ಕೇಳಿದ್ನಲ್ಲ, ನನಗೆ ಮೋಕ್ಷ ಯಾವಾಗ ಬರುತ್ತೆ ಅಂತ. ಈ ಒಂದು ಚಪ್ಪಲಿ ಹೊಲಿಯವನು ಒಂದು ಮರದ ಕೆಳಗಡೆ ಚಪ್ಪಲಿ ಹೊಲಿತಿದ್ದ. ಆ ಮರ ಅಶ್ವತ್ಥ ಮರ, ಮಹಾವೃಕ್ಷ, ದೊಡ್ಡದು. ಮರದ ತುಂಬೆಲ್ಲ ಎಲೆಗಳು. ನೋಡಪ್ಪ, ಇದ್ರಲ್ಲಿ ಎಲೆಗಳಿದೆಯಲ್ಲ, ಈ ಒಂದೊಂದು ಎಲೆಗೂ ಒಂದೊಂದು ಯುಗ ಇದೆ. ಈ ಎಲ್ಲಾ ಎಲೆಗಳು ಹಣ್ಣಾಗಿ ಕೆಳಗಡೆ ಬಿದ್ದಾಗ ನಿನಗೆ ಮೋಕ್ಷ ಸಿಗುತ್ತೆ ಅಂದಿದ್ದೆ. ಏನ್ ದೇವ್ರು ಮಾಡ್ತಾವನೋ, ಅದೇನ್ ನೋಡ್ಕೋತಾವನೋ, ನಾನು ಮಾಡೋ ಪೂಜೆ, ಅಭಿಷೇಕ, ನೈವೇದ್ಯ ಅದೇನ್ ನೋಡ್ತಾವನೋ ಭಗವಂತ. ಹೋಗು, ಸರಿಯೋಯ್ತು ನೀನು ಉತ್ತರ. ನಾರಾಯಣ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದಲ್ಲ, ಅದನ್ನೇ ನೋಡ್ತಿದ್ದಾನಪ್ಪ, ಕಾಯ್ತಿದ್ದಾನೆ. ಅದು ಬೀಳೋ ಒಂದೊಂದಕ್ಕೂ ಕಾಯ್ತಿದ್ದಾನೆ. ಅದೆಲ್ಲ ಬಿದ್ಮೇಲೆ ನಿನಗೆ ಮೋಕ್ಷ ಅಂತ ಹೊಟ್ಟೋಗ್ತಾನೆ. ಅದು ಕೂಡ ವಿಶೇಷವಾಗಿ ಈತ ಹೇಳ್ತಾನೆ, ನಾರದ್ರೆ ಹೇಳ್ತಾರೆ. ಇದೊಂದು ಪ್ರಶ್ನೆ ಕೇಳಿದ್ರು ನಾರಾಯಣ ಅಂತ. ಏನು? ಒಂದು ಸೂಜಿ, ನಾರಾಯಣವ್ರು ನಾನು ಹೋದಾಗ ನೋಡಿದೆ, ಸೂಜಿನಲ್ಲಿ ಆ ತೂತಿದೆಯಲ್ಲ, ದಾರ ಹಾಕೋದು, ಅಲ್ಲಿ ಆನೆಯ ಬಾಲ ಇಟ್ಕೊಂಡು ಎಳಿತಾ ಇದ್ರು ಅಂತ. ಏನೋ ಅಂತ. ನಾರಾಯಣರು ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಅದೇ ಮಾಡ್ತಿದ್ರು. ನಿನಗ್ ಮಾಡೋಕ್ ಬೇರೆ ಕೆಲಸ ಇಲ್ಲ. ಎಲ್ಲಾದ್ರೂ ಸೂಜಿ ದಾರದಲ್ಲಿ ಆನೆ ಹೋಗುತ್ತಾ, ಬಾಲನ್ ಹಿಡ್ಕೊಂಡು ಎಳಿತಿದ್ರಂತೆ, ಜೋಡಿಸ್ತಾ ಇದ್ರಂತೆ. ಏನ್ ಹೇಳ್ತೀಯ ನೀನು? ಹೋಗು, ಇನ್ನೆಲ್ಲಿ ಮೋಕ್ಷದ ಕತೆ ನೀನ್ ಇನ್ನೇನ್ ಕೇಳಿರ್ತೀಯ ಅಂತ. ಇದೇ ಚಮ್ಮಾರ ಕೇಳದ್ನಂತೆ, ಸ್ವಾಮಿ ದೇವ್ರು ಏನ್ ಮಾಡ್ತಿದ್ದಾರೆ ಅಂತ. ಇದೇ ಮಾತು
ನಾರಾಯಣ ಸೂಜಿ ತಗೊಂಡು ಆ ಸೂಜಿ ಮೇಲೆ ಆ ದಾರ ಪುಣಿಸ್ತೀವಲ್ಲ, ಅದರಿಂದ ಆನೆ ಬಾಲ ಇಟ್ಕೊಂಡು ಪುಣಿಸ್ತಿದ್ರಪ್ಪ, ಎಳಿತಿದ್ರು ಅಂತ. ಇರುತ್ತೆ ಸ್ವಾಮಿ, ನಾರಾಯಣ ಖಂಡಿತ ಮಾಡೋದೆ ಅಂತ. ಅಯ್ಯೋ ಅದೇಂಗ ಹೇಳ್ತೀಯ ನೀನು ಅಂದ್ರೆ, ಏನ್ ಸ್ವಾಮಿ ಮಾತಾಡ್ತೀರ, ಈ ಮರ ನೋಡಿ ಸ್ವಾಮಿ, ನೋಡಿ ಚಪ್ಪಲಿ ಒಲಿಯುವವನಲ್ಲಿರತಕ್ಕಂಥ ಧಾರ್ಮಿಕದ ದೈವದ ಮೇಲಿರುವಂತ ಪರಿಪೂರ್ಣ ನಂಬಿಕೆ ಈತನ ನೋಡಿ. ಸೂಜಿಯ ತೂತಲ್ಲಿ ಆನೆನ್ ಪೋಣಿಸೋದ, ಅದು ಬಾಲನ ಇಟ್ಕೊಂಡು ಹಿಂಗೆ ಎಳಿಯೋದಂತೆ, ಒಂದೊಂದೇ ಇಟ್ಕೊಂಡು ಹಿಂಗೆ ದಾರ ಹಾಕಿ ಗಂಟು ಹಾಕೊಂಡು ಎಳಿತಿದ್ನಂತೆ. ನಾರಾಯಣನ್ ಬೇರೆ ಕೆಲ್ಸ ಅಲ್ಲೋದು, ಆಗೋ ಕೆಲ್ಸನಾ? ಅದು ಈ ಪಂಡಿತನ ಹತ್ರ ಬಂದು ಇಂಥ ಪ್ರಶ್ನೆ ಕೇಳ್ತಾನೆ ಅವನು ಅಂದಿದ್ದಕ್ಕೆ. ಈ ಚಮ್ಮನ್ಗೆ ನೋಡಿ ಇದೇ ಪ್ರಶ್ನೆ ನಾರಾಯಣ ಏನ್ ಮಾಡ್ತಾನೆ, ಸೂಜಿನಲ್ಲಿ ಹಿಂಗೆ ಇಟ್ಕೊಂಡು ಬೀಳ್ತಿದ್ದಾನೆ ಅಂದ್ರೆ ಆತ ಇರುತ್ತೆ ಸ್ವಾಮಿ, ನಾರಾಯಣ ಮಾಡದ್ದ ಅಂತ. ಇದೇನಪ್ಪ ಹೇಳ್ತೀನಿ ಅಂದ್ರೆ, ಹ್ಞೂ ಸ್ವಾಮಿ ಮಾಡಿರ್ತಾನೆ. ಅದೇಂಗೆ ಮಾಡಿರ್ತಾನೆ ಸ್ವಾಮಿ, ಖಂಡಿತ ನನ್ನ ಭಗವಂತ ನಾರಾಯಣ ಸಾಮಾನ್ಯ ಅಲ್ಲ ಅಂತ. ಅದೇಂಗೆ ಹೇಳ್ತೀಯ ಅಂದ್ರೆ, ಸ್ವಾಮಿ ಈ ಮರ ನೋಡಿ ಸ್ವಾಮಿ, ಈ ಅಶ್ವತ್ಥ ಮರ ನೋಡಿ ಸ್ವಾಮಿ, ಇದು ಇಟೇ ನಾನು ಚಿಕ್ಕ ಹುಡುಗ ನಮ್ಮ ಅಜ್ಜ ಹೇಳಿದ್ದು, ಇದು ಎಷ್ಟೋ 1000 ವರ್ಷದ ಹಿಂದ್ಗಡೆ ಅಂತೆ, ಇಷ್ಟು ಬೀಜ ಅಂತೆ, ಅದು ಅವರ ಮುತ್ತಜ್ಜ ಹಾಕಿದಂತೆ. ಇಷ್ಟು ಬೀಜ ಹಾಕಿದ್ದು ಇಷ್ಟು ದೊಡ್ಡ ಮರ ಆಗೋಕ್ಕಾಗುತ್ತೆ ಅನ್ನೋದಾದ್ರೆ, ಭಗವಂತ ನನ್ನ ನಾರಾಯಣ ಇಷ್ಟು ಬೀಜದಲ್ಲಿ ಇಷ್ಟು ದೊಡ್ಡ ಮರ ಮಾಡಿರೋನು ಅವನೇ ಸಾಮಾನ್ಯರು ಮಾಡೋಕ್ಕಾಗಲ್ಲ. ನಮ್ಮ ಅಜ್ಜ ಹೇಳ್ತಿದ್ದ, ನಮ್ಮ ಮುತ್ತಜ್ಜನು ಹೇಳ್ತಿದ್ದ, ಅದು ಭಗವಂತನಿಂದ ಮಾತ್ರ ಸಾಧ್ಯ ಕಾಣೋದು. ಇಷ್ಟು ಚಿಕ್ಕ ಬೀಜದಿಂದ ಇಷ್ಟು ದೊಡ್ಡ ಮರ ಆಗೋಕ್ಕಾಗುತ್ತೆ ಅನ್ನೋದಾದ್ರೆ, ನಾರಾಯಣ ದೊಡ್ಡ ಕೆಲಸಗಳೇ ಮಾಡ್ತಿರ್ತಾರೆ ಖಂಡಿತ. ಹಾಗಾದ್ರೆ ಆ ಸೂಜಿ ತೂತಿಂದ ಆನೆ ಎಳೆಯೋದೇನ್ ದೊಡ್ಡ ವಿಚಾರ ಸ್ವಾಮಿ, ಸುಮ್ಮನಿರಿ ನೀವು ದಿಟಾನೇ ಹೇಳಿರೋದು. ಅವ್ರಿಗೇನ್ ಗೊತ್ತಿದೆ? ಅವಯ್ಯ ಸ್ವಲ್ಪ ಗೊತ್ತಿಲ್ಲ ಅಷ್ಟೇ. ನಾರಾಯಣ ಖಂಡಿತ ಮಾಡ್ತಿರ್ತಾರೆ. ನಾರದರಿಗೆ ಪರಿಪೂರ್ಣ ಸಂತೃಪ್ತಿ. ಎಲ್ಲಿಯ ವೇದಾಂಗ ಉಪನಿಷತ್ತು ನೋಡಿ, ಇದೆ ದೂರ್ವಾಸ ಪ್ರವೃತ್ತಿ. ನಾನು ಅಂದುವಾಗ ನೋಡಿ, ಜ್ಞಾನದ ಮತ್ತು ವಿಪರೀತ ಸತ್ಯದ ಮತ್ತೇರಿದಾಗಲೂ ವಿಪರೀತವಾದಂಥ ಬೌದ್ಧಿಕವಾಗಿ ಬೆಳೆದು ಬಿಟ್ಟು, ಇದು ಭಗವಂತನೇ ಅಲ್ಲಿ ನೋಡಿ, ಅವನಿಗೆ ಆ ಒಂದೊಂದು ಎಲೆ ಬಿದ್ದು ಅದು ಹಣ್ಣಾಗಿ ಬಿದ್ದಾಗ ಮೋಕ್ಷ ಅಂತ. ಸ್ವಾಮಿ ನಾನು ಕೇಳಿದ್ನಲ್ಲ, ನನಗೆ ಯಾವಾಗ ಮೋಕ್ಷ ಸ್ವಾಮಿ ಕೇಳಿದ್ರ ಅಂತ. ನಿನಗೀಗಲೇ ಮೋಕ್ಷವಂತೆ, ಡನ್, ತದಾಸ್ತು. ಕ್ಷಣ ಮಾತ್ರದಲ್ಲಿ ಆ ಚಮ್ಮಾರನಿಗೆ ಮೋಕ್ಷ. ಭಗವಂತನೇ ಪಲ್ಲಕ್ಕಿ ಕಳಿಸಿ ವಿಷ್ಣು ಲೋಕಕ್ಕೆ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ನಾವು ಮಾಡುವ ಕೆಲಸದಲ್ಲಿ ಭಗವಂತನ ಮೇಲೆ ಈ ಪ್ರತಿ ಸೃಷ್ಟಿ, ಈ ನದಿಗಳನ್ನಿಟ್ಟವ್ರು ಯಾರು, ಈ ಬೆಟ್ಟಗಳನ್ನು ತಗೊಬಂದಿಟ್ಟವ್ರು ಯಾರು, ಈ ಗುಡ್ಡಗಳನ್ನಿಟ್ಟವ್ರು ಯಾರು, ಈ ಗಾಳಿಯನ್ನಿಟ್ಟವ್ರು ಯಾರು, ನಮ್ಮನ್ನು ಸೃಷ್ಟಿ ಮಾಡಿ ನಮಗೊಂದು ನೀರು, ಬಟ್ಟೆ, ಅಮ್ಮ ಅಪ್ಪ, ಕುಟುಂಬ, ಬದುಕು, ಪ್ರೀತಿ, ಪ್ರೇಮ, ಎಷ್ಟು ಮಾಯ ನಾಟಕ. ಒಂದು ಪಿಕ್ಚರ್ ನೋಡಿದ್ರೆ ಹೇಗೆ ಒಂದು ಡೈರೆಕ್ಟ್ರು ವಿಲನ್ಗಳನ್ನ, ಹೀರೋಯಿನನ್ನ ಏನೇನೋ ಮಾಡಿರ್ತಾರೆ. ಬಾ ಎಲ್ಲೋ ಎಳ್ಕೊಂಡು ಹೋಗುವಂತ ಒಂದು ಭಾವ. ಏನೋ ಇದು ಅಂತ ಅನ್ಸುತ್ತೆ ನಮಗೆ, ಹೌದಲ್ವ? ಕೆಲವು ಮೂವಿಗಳಿಗೆ ಹೋಗಿ ಕುತ್ಕೋಬಿಟ್ರೆ ನಾವು ಅದೊಂದು ಮಾಯಾ ಕನ್ನಡಿ, ನಾವೆಲ್ಲೋ ಒಳಗಡೆ ಹೋಗ್ಬಿಟ್ಟಿರ್ತೇವೆ. ಎನ್ನೊಳಗೆ ಮಾಯೊಳಗೆ ನಾನು ಅಂತ. ನಮ್ಮ ಜೀವನವನ್ನ ಯೋಚನೆ ಮಾಡಿ ನೋಡಿ. ನಮಗೊಂದು ವಿದ್ಯೆ ಅಂತೆ, ಆ ವಿದ್ಯೆ ಕಲೀಲಿಕ್ಕೆ ಒಂದು ಗುರು ಅಂತೆ, ಆ ಗುರು ಇರ್ಲಿಕ್ಕೆ ಒಂದು ಸ್ಕೂಲ್ ಅಂತೆ, ಅಲ್ಲಿ PT ಮಾಸ್ಟರ್ ಅಂತೆ, ಲೈಬ್ರರಿ, ಏನೇನೋ ಇಟ್ಬಿಟ್ಟಿದ್ದಾನಪ್ಪ. ಕುತ್ಕೊಂಡು ಯೋಚನೆ ಮಾಡಿ ನೋಡಿ. ನಾವು ಎಲ್ರಿಗೂ ಆ ಕ್ಲರ್ಕ್ ಇದ್ದಾನೆ, P1 ಇದ್ದಾನೆ, ಲೈಬ್ರರಿಯನ್ ಇದ್ದಾನೆ, ನಮ್ಮ ಸ್ಕೂಲ್ಗೆ ಹೋಗ್ಲಿಕ್ಕೆ ಒಬ್ಬ ಬಸ್ ಇದೆ, ಆ ಬಸ್ಸಲ್ಲಿ ಒಬ್ಬ ಡ್ರೈವರ್ ಇದ್ದಾನೆ, ಕ್ಲೀನರ್ ಇದ್ದಾನೆ, ಅದು ಫೀಸ್ ಕಟ್ಲಿಕ್ಕೆ ನಮ್ಮ ಅಪ್ಪಯ್ಯ ಇಟ್ಟಿದ್ದಾನೆ, ಇಲ್ಲ ನಮ್ಮ ಅಮ್ಮ ಇಟ್ಟಿದ್ದಾನೆ, ನಮ್ಮಮ್ಮ ಬೆಳ್ಳಂಬೆಳಿಗ್ಗೆ ನಮ್ಗೆ ಬಿಸಿ ತಿಂಡಿ ಮಾಡಿ ಇಡುವಂತ ಅಮ್ಮ ಇಟ್ಟಿದ್ದಾನೆ. ನಮಗೆ ಕುಂಡಿ ತೊಳ್ಕೊಳ್ಳೋಕ್ಕೂ ಬರ್ತಿರ್ಲಿಲ್ಲ ಊಟದಾಗ, ನಮಗೆ ಉಜ್ಜೆ ತೊಳ್ಕೊಳ್ಳೋಕ್ಕೂ ಬರ್ತಿರ್ಲಿಲ್ಲ. ಅದನ್ನ ತೊಳೆದು ಬೆಳೆಸಿ ತಿನ್ಸಿ ಹಾಕೊಂಡು ಎದೆ ಮೇಲೆ ಜೀರ್ಣ ಮಾಡಿಸಿ ನಮ್ಮನ್ನ ಬೆಳೆಸಿದೆ. ನಮಗೊಂದು ಕಾಲೇಜ್ ಇಟ್ಟಿದ್ದಾನೆ, ನಮಗೊಂದು ಫ್ಯಾಕ್ಟ್ರಿ ಇಟ್ಟಿದ್ದಾನೆ, ಫ್ಯಾಕ್ಟ್ರಿಲಿ ಯಜಮಾನ ಇಟ್ಟಿದ್ದಾನೆ, ಏನೇನೋ ಇಟ್ಬಿಟ್ಟಿದ್ದಾನಪ್ಪ ನಮಗೆ. ನಾವು ನೆನ್ಸಿದ್ವಾ ಇದು ನಮ್ಮ ಸ್ಕೂಲ್ ಆಗಿರುತ್ತೆ, ಇದೇ ನಮ್ಮ ಕಾಲೇಜ್ ಆಗುತ್ತೆ, ಇದೇ ನಮ್ಮ ಕೋರ್ಸ್ ಆಗಿರುತ್ತೆ, ಇದಕ್ಕೆ ತಕ್ಕಂಥದ್ದೇ ಕೆಲಸ, ಇದಕ್ಕೆ ತಕ್ಕಂಥದ್ದೇ ಸಂಗಾತಿ. ಯಾರಾದ್ರೂ ಪ್ಲಾನ್ ಮಾಡಿ, ಈಗ ಡೈವರ್ಸ್ಗಳು ಅಂತೀವಿ,
ಪ್ಲಾನ್ ಮಾಡಿ ಆ ಮಗು ಇಲ್ಲ ಆತ ಪ್ಲಾನ್ ಮಾಡಿ ಆಕೆಗೆ ನೋವು ಕೊಡ್ಬೇಕು ಅಂತ ಮದುವೆ ಆಗ್ತಾನ. ನೋಡಿ ಮೊನ್ನೆ ಆಗಿರೋ ಅನಾಹುತ, ಏನೋ ಹನಿಮೂನ್ಗೆ ಹೋಗಿದ್ದಾರೆ, ಅರ್ಧದಲ್ಲೇ ಬಂದಿದ್ದಾರೆ. ಅದ್ ಏನಾಯ್ತು, ಎರಡೂ ಕುಟುಂಬ ಕೂತ್ಕೊಳ್ಳಿಲ್ಲ. ಆಕೆಲಿ ಏನಾಗಿತ್ತು ಅಂತ ಒಂದು ಚೈತನ್ಯ ತುಂಬಿಸ್ಲಿಲ್ಲ, ಚರ್ಚಿಸ್ಲಿಲ್ಲ. ಆ ಮಗು ಆತ್ಮಹತ್ಯೆ. ತಗೋ ಗಂಡಿನ ಮನೆ ಮೇಲೆ ಡಗ 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 ಡಗ. ಅವನ್ ಹಾಗಂತೆ, ಅವನ್ ಹೀಗಂತೆ, ಹಂಗಂತೆ ಹಿಂಗಂತೆ. ಪ್ರಚೋದಯಾತ್, ಬುದ್ಧಿ ಪ್ರಚೋದಯಾತ್, ಮತ್ಸರ ಪ್ರಚೋದಯಾತ್, ದ್ವೇಷ ಪ್ರಚೋದಯಾತ್. ಅರಿಷಡ್ವರ್ಗ. ಇನ್ನೆಲ್ಲಿಂದ ಏಕಾದಶಿ ಬರುತ್ತೆ? ತಾಯಿ ಮಗ ಕಂಪಿಸಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಪ್ಪ. ತುಂಬಾ ಸಮಾಧಾನ, ತುಂಬಾ ಆನಂದ ಆಗೋಯ್ತು ಬಿಡಿ. ನೀವು ಮೊದಲೇ ನಮ್ಮ ಮಕ್ಕಳಿಗೆ ಎದುರಿಸುವಂತ ಶಕ್ತಿಗಳು ಕೊಟ್ಟಿದ್ರೆ, ಜೀವನದಲ್ಲಿ ಇದೆಲ್ಲ ನಡೆದ್ರೆ ತಲೆನೇ ಕೆಡ್ಸ್ಕೋಬೇಡ. ಬದುಕಿನಲ್ಲಿ ಮದುವೆ ಅನ್ನೋದು ಒಂದು ಭಾಗ, ಅದರಲ್ಲಿ ಗಂಡ ಅನ್ನೋದು ಒಂದು ಪಾರ್ಟ್. ಇಲ್ವಾ ಹೆಂಡತಿ, ದಟ್ಸ್ ಇಟ್. ಇಟ್ಸ್ ಓಕೆ, ವಿ ವಿಲ್ ಫೇಸ್ ಇಟ್. ಕಾನೂನು ಏನಿದೆಯೋ ಮಾತಾಡೋಣ. ಅದಕ್ಕೆ ಹೇಳ್ತಿರ್ತಾನೆ, 1 ವರ್ಷ 2 ವರ್ಷ ಪಳಗಲಿ ಈಗಿನ ಜನ್ರೇಷನ್ಗೆ ಅಂತ. ಮಾಡಿದ್ರು ಅದೊಂದು ಭೂತ, ಇನ್ನೊಂದು ಏನೇನೋ ಮಾತಾಡಿದ್ರು. ಒಂದು ಇದರ ಹಿಂದ್ಗಡೆ 2 ಸಾವಾಗೋಯ್ತು ಮಕ್ಕಳೇ. ಈಗ ಯಾರಿಗೂ ಉತ್ತರ ಹೇಳೋಣ ಹೇಳಿ? ಇದರ ಪ್ರಚೋದನೆ ಯಾರು? ಯಾವುದಿದು? ನೋಡಿ, ಹೀಗೆ ನಡೀತಿರೋದು. ಹೊಸ ವರ್ಷ ಕೆಲವೊಂದು ನಡೀತಿರೋ ಈ ಘಟನೆಗಳು. ನಾ ಹೇಳಿದ್ದೆ, ಭಾರಿ ಅವಘಡಗಳು, ಬೆಂಕಿಗಳು. ಇನ್ನೊಂದು, ಬೆಂಗಳೂರಲ್ಲಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ನ ಹಿಡಿದಿದ್ದಾರೆ ಸ್ವಾಮಿ, ಮಹಾರಾಷ್ಟ್ರದವ್ರು ಬಂದು. ನಾ ಹೇಳ್ದಲ್ಲೇ ಇದ್ದೆ, ಗಲ್ಲಿ ಗಲ್ಲಿ ಮೇ ತೂಫಾನೆ ಅಂತ. ಎಲ್ಲಿ ಕಣ್ಣಲ್ಲಿಸ್ಕೊಬಿಟ್ವಿ ಮಕ್ಳೇ ನಾವು. ಡ್ರಗ್ಸು ಬೆಂಗಳೂರು. ನಮ್ಮ ಕನ್ನಡಿಗರು ಖಂಡಿತ ಅಲ್ಲ. ಕಣ್ಮುಚ್ಕೊಂಡು ಕೂತಿದ್ರ? ಹೇಳ್ತಲೇ ಇದ್ದೆ, ತುಂಬಾ ದೊಡ್ಡ ದೊಡ್ಡದು ಸಿಕ್ಕಾಕೊಳ್ಳುತ್ತೆ ಅಂತ. ಫ್ಯಾಕ್ಟ್ರಿಗಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಡ್ರಗ್ಸ್. ಶಿವ. ನಶೆ ಪದಾರ್ಥಗಳನ್ನ ಒಬ್ಬರಿಗೆ ನಶೆ ಇಟ್ಟು ನಾನು ದುಡ್ಡು ಮಾಡಿಕೊಂಡು ಬದುಕಬೇಕೆನ್ನುವಷ್ಟು ವಿಕೃತ ಬುದ್ಧಿ ಬಂದು ಬಿಟ್ಟಿದೆ ಅನ್ನುವುದಾದರೆ ಮನುಷ್ಯ ಇದಕ್ಕೆ ಮೀರಿದ ಮಲಿನತೆ ಇಲ್ಲ ಮಕ್ಕಳು. ಹಾಳು ಮಾಡಾದ್ರೂ ಸರಿ, ಸಾಯಿಸಾದ್ರೂ ಸರಿ, ನಶೆ ಏರಿಸಾದ್ರೂ ಸರಿ. ಶಿವ. ಇನ್ನಷ್ಟು ಮಾತುಕತೆ, ಈ ದ್ವಾದಶಿ ಏಕಾದಶಿ ಸಂಚಿಕೆಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಹಂಚಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಒತ್ಕೊಳ್ಳಿ, ಸಬ್ಸ್ಕ್ರಿಪ್ಷನ್ ಬಟನ್ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕೃತಿಕಾ ನಕ್ಷತ್ರದ ದಿನ ಮಕ್ಕಳೇ, ಜಾಗ್ರತೆ. ಬುಧ, ಶುಕ್ರ, ಕುಜ, ಗುರು ವಕ್ರಭಾವ, ಶನಿ ನೋಡ್ತಿದ್ದಾನೆ. ಜಾಗ್ರತೆ ಮಕ್ಕಳೇ. ಅಲ್ಲಲ್ಲಿ ಪಾರ್ಟಿ, ದೊಂಬಿ, ಜನ ಸೇರೋ ಕಡೆ, ಲಂಗು ಲಗಾಮಿಲ್ಲದೆ, ಲಜ್ಜೆ ಇಲ್ಲದೆ ಮಾಡತಕ್ಕಂಥ ಕೆಲವು ಕೆಲಸಗಳು ಕೆಲವರು ಇರ್ತಾರೆ ಮಕ್ಕಳೇ. ಹೋಗ್ಬೇಡಿ ಮಕ್ಕಳೇ, ನನ್ನ ಮಾತು ಕೇಳಿ. ಎಲ್ಲೋ ನಿಮ್ಗೊಂದು ಸಣ್ಣ ಒಂದು ತುಂಟುತನ, ಆ ಗೆಳತನ, ಅಲ್ಲೆಲ್ಲೋ ಒಂದು ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್. ನಿಮ್ಮ ಹಿರಿಯರ ಹತ್ರನೇ ಮಾತಾಡ್ಬಿಡಿ. ಮನೇಲೇ ಕೂತ್ಕೊಂತೀನಿ, ಅದೇನೋ ಕುಡಿಯೋ ಅಭ್ಯಾಸ ಇದೆಯಾ, ಮನೇಲೇ ಕೂತ್ಬಿಡಿ. ಎಲ್ಲೆಲ್ಲೋ ಹೋಗ್ಬೇಡಿ ಮಕ್ಕಳೇ, ದೂರ ಬಾರ ಹೋಗ್ಬೇಡಿ, ಎಲ್ಲೋ ಹೋಗ್ಬೇಡಿ. ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ಸ್ಥಳಗಳು, ದೊಡ್ಡದ ಎತ್ತರದ ಸ್ಥಳಗಳು, ತುಂಬ ಜನ ಸೇರಿರೋ ಸ್ಥಳಗಳು. ಈಗ ಮನುಷ್ಯ ನೆನಪಿಟ್ಟುಕೊಳ್ಳಿ, ಕುಡಿದ್ರೆ ಅವನು ಮನುಷ್ಯನಾಗಿರಲ್ಲ. ಅದಕ್ಕೆ ಆ ಕಾಲದಲ್ಲಿ ಊರು ಹೊರಗಡೆ ಇಡೋರು. ಈಗ ಮನೇಲೇ ಇಟ್ಕೊಬಿಟ್ಟಿದ್ದೇವೆ. ಜಾಗ್ರತೆ ಮಕ್ಕಳೇ. ನಿಮ್ಮ ಎಂಟರ್ಟೈನ್ಮೆಂಟ್ ಕಡಿಮೆ ಮಾಡ್ಕೋಬೇಡಿ ಅಂತ ನಾನು ಹೇಳಿಲ್ಲ, ಮನೇಲೇ ಮಾಡಿ. ಅಮ್ಮ, ಅಪ್ಪ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಇಬ್ರು ಗೆಳೆಯರಿದ್ದಾರೆ, ಮನೆಗೆ ಕರೆದ್ಬಿಡಿ. ಕುಳಿತುಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡಿ ಬೇಗ ಮಲಗಿ ಮಕ್ಕಳೇ, ಬೇಗ ಮಲಗಿ. ನಾಳೆ ಗುರುವಾರ,
ಗುರುವಿನ ಭಾವದ ದಿನ. ಉಚ್ಚ ಸ್ಥಾನದ ರೋಹಿಣಿ. ನಾಳೆ ವಿಶೇಷವಾಗಿ ವರ್ಷ ಭವಿಷ್ಯದ ಸಂಕಲ್ಪ ತಿಳಿಸ್ಕೊಡ್ತೇನೆ. ಆಯ್ತಾ? ದಯಮಾಡಿ ಹೇಳ್ತಿದ್ದೇನೆ, ನಿಮ್ಮ ಕೈ ಮುಗಿದು ಹೇಳ್ತಿದ್ದೇನೆ, ದುಡುಕ್ಬೇಡಿ ಮಕ್ಕಳು. ಎಲ್ಲೋ ಒಬ್ಬಡಿ ಅಲ್ಪ ಖುಷಿಗೋಸ್ಕರ ಅಲ್ಪ, ಖಂಡಿತ ಹೇಳ್ತಾನೆ, ಮಾನಾಪಮಾನಗಳಿಗೆ ಧಕ್ಕೆ. ಶುಕ್ರ ಕುಜ ಸೇರಿದೆ, ಶನಿಯ ದೃಷ್ಟಿ, ಕುಜನ ದೃಷ್ಟಿ, ಬುಧ ಬೇರೆ ಅತಿಗೆಟ್ಟ ಬುಧ ಆತ್ಮಕಾರಕ, ಬುದ್ಧಿಕಾರಕ, ಭೋಗಕಾರಕ, ವ್ಯಗ್ರಕಾರಕ, ಶಕ್ತಿಕಾರಕ, ಕಾಮಕಾರಕ. ವಿಪರೀತ ಅನ್ನಿಸ್ಬಿಡುತ್ತೆ ಮಕ್ಳಿಗೆ. ನಾವೇನ್ ಕಲಿಸ್ತಿದ್ದೇವೆ, ತಿಳಿಸ್ತಿದ್ದೇವೆ, ಇದು ಹೇಳಿದ್ನಲ್ಲ, ನಮ್ಮ ಸರ್ಕಾರ ಗಟ್ಟಿ ನಿರ್ಧಾರಗಳು ತಗೋಬೇಕು. ನೋ ಪಾರ್ಟೀಸ್ ಅಟ್ ಸರ್ಟನ್ ಪ್ಲೇಸಸ್, ಬ್ರಿಗೇಡ್ ರೋಡು, ಕಮರ್ಷಿಯಲ್ಲು, ಇದೆಲ್ಲ ಏನಿಗೆ ಬೇಕು? ನಾನು ಈಗಲೂ ಅದನ್ನೇ ಹೇಳ್ತಾನೆ. ಯಾರೋ ತಗೊಬಂದು ಮಾಡಬಾರ್ದು, ಮಾಡಿಬಿಟ್ರು ಮಕ್ಕಳೇ. ಕುಜ ರಾಹು ಶನಿ ಏನೋ ಗಟ್ಟಿ ನಿರ್ಧಾರಗಳಿಲ್ಲ. ಯಾರದೋ ಒಂದು ಖುಷಿಗೋಸ್ಕರ ಯಾರದೋ ಜೀವಕ್ಕೆ ಪಣ, ಯಾರದೋ ಜೀವಕ್ಕೆ ಪಣ. ಕೈ ಮುಗಿದು ಹೇಳ್ತಿದ್ದೆ, ಶನಿ ಕುಜ ರಾಹು ಪಕ್ಕದಲ್ಲಿದ್ರೆ ಬೆಂಕಿ ಅವಘಡಗಳು, ಪ್ರಯಾಣಗಳಲ್ಲಿ ನೋಡಿ. ಚಿತ್ರದುರ್ಗದಲ್ಲಿ ಆಗಿರೋದು ಮೊನ್ನೆ ದೊಡ್ಡದೇ. ಅಲ್ಲಿ ನೋಡಿದ್ರೆ ಏನೇನೋ ಇತ್ತಂತೆ ಆ ಬಸ್ಸಲ್ಲಿ. ಅದು ವ್ಯಾಪಿಸ್ಲಿಕ್ಕೆ, ಬೆಂಕಿ ಇಷ್ಟೊಂದು ಆಗ್ಲಿಕ್ಕೆ ಕಾರಣ ಅದು ಇನ್ನೊಂದು ಅಂತ ಹೇಳ್ತಿದ್ದಾರೆ. ಇಷ್ಟಿದ್ರು ಕುಡಿದು ಓಡಿಸೋ ಒಬ್ಬನ್ನ ಹಿಡ್ಕೊಂಡಿದ್ದಾರೆ, ಡ್ರೈವರ್ನ. ಏನಾಗ್ತಿದೆ ಇದು? ನಮ್ಮನ್ನ ಎಲ್ಲಿ ಮೀರಿ ನಡೆಸುತ್ತೆ ಅನ್ನೋ ಒಂದು ಭಾವಕ್ಕೆ ಹೇಳ್ತಿದೆ. ನನ್ಗೇನು ಇಲ್ಲ ಮಕ್ಳೇ, ನನ್ಗೇನಾಗ್ಬೇಕು? ಯಾರು ಹಾಳಾದ್ರೆ ಏನು, ಯಾರು ಸತ್ರೆ ನನಗೇನು? ಅದೆಲ್ಲ ಮಕ್ಳೇ ನಮ್ಮ ಕೈಯಲ್ಲೇ ಇದೆ. ಮಕ್ಳೇ ನಮ್ಮ ಕೈಯಲ್ಲೇ ಇದೆ. ನಿಮ್ಮ ಮಕ್ಳಿಗೆ ಇದನ್ನ ಹೇಳಿ, ನಿಮ್ಮ ಒಡಹುಟ್ಟಿದವ್ರಿಗೆ ಇದನ್ನ ಹೇಳಿ. ಇವತ್ತು ಬೇಡ ಈ ತರ ಕುಜ ರಾಹು ಶನಿ ಪಕ್ಕದಲ್ಲಿ, ಅದ್ರ ಜೊತೆಲಿ ಶುಕ್ರ, ಏನೋ ನಡೀತು, ಜೊತೆಲಿದ್ರಿ, ಯಾವನೋ ಮಾಡಿದ ಕಿಡಿಗೇಡಿ, ಜೊತೆಲಿದ್ದಕ್ಕೆ ಅವನು ಉದ್ರೇಕ, ಉನ್ಮತ್ತ, ಕಂಟ್ರೋಲ್ ಇಲ್ಲ, ಏನೋ ಮಾಡ್ಬಿಟ್ಟ, ಜೊತೆಲಿ ಹೋಗಿದ್ದು ಗ್ಯಾಂಗಪ್ಪ ಇದು ಅಂತ ಹೇಳ್ತಾರಪ್ಪ. ಗ್ಯಾಂಗು ಬೇಡ ಕಣ್ರಪ್ಪ, ನನ್ನ ಮಾತು ಕೇಳ್ರಪ್ಪ, ಸಾಮಾನ್ಯರಪ್ಪ ನಾವು. ಜಾಗ್ರತೆ 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 ಅಂತ ಹೇಳ್ತಾ, ಕೃತಿಕಾ ನಕ್ಷತ್ರ ವಿಶೇಷವಾಗಿ ಮೇಷರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿ ಅದ್ಭುತವಾಗಿದ್ದಾನೆ, ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ವ್ಯವಹಾರ ಮಾಡ್ತಿದ್ದೀರಿ. ಒಂದು ಸಣ್ಣ ಪುಟ್ಟ ಲೇವಾದೇವಿ, ಫೈನಾನ್ಸು, ಒಂದು ಪುಟ್ಟ ಕಾಂಡಿಮೆಂಟ್ಸು, ಮ್ಯೂಸಿಕ್ ಅಂಗಡಿ, ಮೊಬೈಲ್ ಅಂಗಡಿ, ಸರ್ವಿಸ್ ಅಂಗಡಿ. ಬ್ಯೂಟಿಫುಲ್ ಟೈಮ್. ವೃಷಭ ರಾಶಿ ಒಂಥರ ಅಂಡು ಸುಟ್ಟಬೇಕು. ಏನಾದ್ರೂ ಒಂದು ತಪ್ಪಾದಂಥ ವ್ಯವಹಾರಗಳು, ಈ ಡ್ರಗ್ಸು, ಇನ್ನೊಂದು ಅಡ್ಡದಾರಿ, ಅಡ್ಡ ಸಂಪಾದನೆ, ಅಂತ ವ್ಯಕ್ತಿಗಳ ಪರಿಚಯ, ಗ್ಯಾರಂಟಿ ಯು ವಿಲ್ ಬಿ ರೈಡೆಡ್, ಯು ವಿಲ್ ಬಿ ಸೀಸ್ಡ್. ಇಂಥದ್ದೊಂದುಂಟು. ಎಚ್ಚರಿಕೆ, ಜಾಗ್ರತೆ. ದೂರ ಪ್ರಯಾಣ ಒಳ್ಳೆಯದಲ್ಲ, ಗೊತ್ತಿಲ್ಲದವರ ಜೊತೆ ವ್ಯವಹಾರ ಒಳ್ಳೆಯದಲ್ಲ. ಮಿಥುನ ರಾಶಿ ಚೆನ್ನಾಗಿದೆ. ಸಮಥಿಂಗ್ ಸರ್ಕಾರಿ ಮಟ್ಟದ್ದು, ರಾಜಕೀಯ ವ್ಯಕ್ತಿಗಳು, ಗೌರ್ಮೆಂಟ್ ಪ್ರಾಜೆಕ್ಟುಗಳು, ಕನ್ಸಲ್ಟೆಂಟ್ಸ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಗೌರ್ಮೆಂಟ್ ಟೆಂಡರ್, ಲೀಗಲ್ ಡಿಪಾರ್ಟ್ಮೆಂಟ್. ಬ್ಯೂಟಿಫುಲ್ ಡೇ. ಕರ್ಕಾಟಕ ರಾಶಿ ವೃತ್ತಿಯಲ್ಲಿ ಬದ್ಧತೆ, ಸಿದ್ಧತೆ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿದೆ. ಚೆನ್ನಾಗಿದೆ, ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನ ಕರ್ಕಾಟಕ ರಾಶಿಗೆ. ದರ್ಪಂ, ಗರ್ವಂ, ಸ್ಥೈರ್ಯಂ, ವಿಜಯಂ, ಆನಂದಂ. ಬ್ಯೂಟಿಫುಲ್ ಡೇ. ಇನ್ನು ವಿಶೇಷವಾಗಿ ಸಿಂಹರಾಶಿ. ಪೂರ್ವ ಪುಣ್ಯ ಸ್ಥಾನದ ಸೂರ್ಯ, ಫ್ಯಾಂಟಾಸ್ಟಿಕ್ ಡೇ. ಜ್ಯೋತಿಷ್ಕರಾಗಿದ್ದೀರಾ, ವೈದಿಕದಲ್ಲಿದ್ದೀರಾ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಧಾರ್ಮಿಕ ಕಾರ್ಯ, ಜಡ್ಜು, ಲಾಯರು, ಇಂಥ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥ ವಿಶೇಷ ಅಭಿವೃದ್ಧಿ, ಗೌರವಂ. ಕನ್ಯಾ ರಾಶಿ ಆನಂದದ ದಿನ. ನಿಮಗೂ ಚೆನ್ನಾಗಿದೆ. ಸಮಥಿಂಗ್ ಟ್ರೇಡಿಂಗ್ ನಲ್ಲಿದ್ದೀರಾ, ಫೈನಾನ್ಷಿಯಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಗಾರ್ಮೆಂಟ್ ಸೆಕ್ಟರ್, ಬಟ್ಟೆ, ಅಲಂಕಾರ, ಕಿರುಚಲನಚಿತ್ರ, ಮಾಧ್ಯಮ, ಯೂಟ್ಯೂಬ್ ಚಾನೆಲ್ಸ್,
ಹಾಡುಗಾರಿಕೆ, ಬರವಣಿಗೆ, ಲೇಖನ, ಸಂಕಲನ, ಮ್ಯೂಸಿಕ್, ಒಂದು ಬ್ಯಾಂಡ್ ಕಟ್ಕೊಂಡಿದ್ದೀರಾ, ಅಂಥವುಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತವಾದ ದಿನ. ದೂರ ಪ್ರಯಾಣ, ಜಾಗ್ರತೆ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚೆನ್ನಾಗಿದೆ ನಿಮಗೂ ಕೂಡ. ಬಟ್ ಸೂರ್ಯ ವಿಪರೀತ ಧೈರ್ಯ ಒಳ್ಳೇದಲ್ಲ, ವಿಪರೀತ ಮೊಂಡುತನನೂ ಒಳ್ಳೇದಲ್ಲ, ವಿಪರೀತ ಶಕ್ತಿ ಒಳ್ಳೇದಲ್ಲ, ವಿಪರೀತ ದುಡ್ಡು ಒಳ್ಳೇದಲ್ಲ, ವಿಪರೀತ ವಿದ್ಯೆ ಒಳ್ಳೇದಲ್ಲ. ಬಿಡಲ್ಲ ಮಕ್ಕಳೇ. ನೋಡಿ, ಅತಿಯಾದ ಮಮಕಾರ, ಮಗನ ಮೇಲಿನ ಮಮಕಾರ. ದ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ 1877 ಡಿಸೆಂಬರ್ 22 ಕುಂಭಕೋಣಂ ಅಲ್ಲಿ ಹುಟ್ಟಿದಂಥ ಶ್ರೀನಿವಾಸ ರಾಮಾನುಜನ್ ಅವರು, ಅವರ ಧರ್ಮಪತ್ನಿ ಜಾನಕಿ, ಆ ಒಂದು ಗಣಿತಜ್ಞ ಹೆಂಡತಿಗೆ ಪತ್ರಗಳು ಬರೀತಾರೆ ಇಂಗ್ಲೆಂಡಿಂದ. ಒಂದೇ ಒಂದು ಪತ್ರ ಕೂಡ ಅವ್ರ ಅಮ್ಮನಿಗೆ ಭಯ, ತುಂಬಾ ಪೂಜೆ ಪುನಸ್ಕಾರ ಮಾಡಿ ಹುಟ್ಟಿದಂತ ಮಗ ಅಂತ ಹೇಳ್ಬಿಟ್ಟು ಮಗನನ್ನು ದೂರ ಮಾಡ್ಬಿಟ್ರೆ ಅಂತ ಮದುವೆ ನೋಡಿ ಮಾಡಿದವ್ರು ಅವರೇ. ಸೊಸೆಗೆ ಒಂದು ಪತ್ರ ಸಿಗದಾಗ ಮಾಡಿಬಿಡ್ತಾರೆ. ತುಂಬಾ ನಿತ್ರಾಣ ಆಗಿ ಆ ಕಾಲಕ್ಕೆ ಅವರಿಗೆ TB ಆಗಿ ಹೋಗೋ ಜೀವ ಬರೋ ಜೀವ ವಾಪಸ್ ಬರ್ತಾರೆ. 32ನೇ ವಯಸ್ಸಿಗೆ 32ನೇ ವಯಸ್ಸಿಗೆ ತೀರ್ಕೊಳ್ಳುವಂಥದ್ದು ತುಂಬಾ ನೋವಿನ ಸಂಗತಿ. ಬಂದ ಮೇಲೆ ಸತ್ಯಗಳು ಗೊತ್ತಾದ್ರು ನೋಡಿ, ಶ್ರೀನಿವಾಸನ್ಜಿ, ರಾಮಾನುಜನ್ಜಿ ಒಂದು ಮಾತು ಅಮ್ಮನನ್ನು ಕೂಡ ಅವ್ರು ದೋಷಣೆ ಮಾಡಲ್ಲ, ಹಾಗೇ ಒಳಗಡೆ ಇಟ್ಕೊಂಡ್ಬಿಡ್ತಾರೆ. ಹಾಗೆ ಇಟ್ಕೊಂಡೇ ಹೋಗ್ಬಿಡ್ತಾರೆ, ಜೀವ ಬಿಡ್ತಾರೆ. ಅದೇ ಹೇಳೋದು ಮಕ್ಕಳೇ, ದೇರ್ ಆರ್ ಸರ್ಟನ್ ಥಿಂಗ್ಸ್. ವಿಪರೀತವಾದರೆ, ಅತ್ಯಂತ ಭಾವುಕರಾದರೆ, ಅತ್ಯಂತ ಶಕ್ತಿ ಬಂದರೆ, ಅತ್ಯಂತ ಮಮಕಾರ ಬಂದರೂ ಕೂಡ ಇಂಥ ಅನಾಹುತಗಳೇ. ಅಷ್ಟು ದೊಡ್ಡ ಗಣಿತಜ್ಞನ ಕುಟುಂಬದಲ್ಲೇ ಬಿಡಲಿಲ್ಲ ಆ ಮಗು. ಆ ಸೊಸೆ ಚಿಕ್ಕ ವಯಸ್ಸಿಗೆ ಎಷ್ಟು ಕಣ್ಣೀರು ಹಾಕಿರ್ಬೇಕು ಯೋಚನೆ ಮಾಡಿ. ಕಡೆಗೂ ಗಂಡನ ಪ್ರೀತಿ ಮೊದಲೇ ಗೊತ್ತಾಗಿದ್ದಿದ್ರೆ ಅವರು ಡಿಪ್ರೆಷನ್ ಜಾರ್ಬಿಟ್ಟು ಆ ಪುಣ್ಯಾತ್ಮ ಸೂಸೈಡ್ಗೆಲ್ಲ ಹೋಗ್ಬಿಟ್ಟಿದ್ರಂತೆ. ಕಾಪಾಡಿದ್ದಾರೆ. 2ನೇ ಮನೆಯಲ್ಲಿದ್ದಂಥ ಶನಿ ರಾಹು ಮಿಥುನ ಲಗ್ನ, ಉತ್ತರಾಭಾದ್ರ ನಕ್ಷತ್ರ, ತರ ಸಂಕಟ ಆಗುತ್ತೆ. ಉತ್ತರಾಭಾದ್ರದ ನಾನು ನೋಡಿದ ತಕ್ಷಣನೇ ಐ ಸೇ ದಮ್ ಆಲ್ವೇಸ್, ನಿಮ್ಮ ಜೀವನದಲ್ಲಿ ನಡೆಯಬಾರದೆಲ್ಲ ನಡೆಯುತ್ತೆ, ಹಿಡಿದಿಟ್ಕೊಳ್ಳಿ, ನೀವು ನಿಂತ್ಕೊಳ್ಳೋ ಜಾಗ ಬೇರೆ ಇರುತ್ತೆ ಅಂತ. ಯಶಸ್ಸನ್ನ ನಿಮ್ಮ ಭುಜದ ಮೇಲೆ ಇಟ್ಕೊಳ್ಳಿ, ಅದಕ್ಕೆ ಮೇಲೆ ತಗೊಂಡು ಹೋಗ್ಬೇಡಿ, ಯು ವಿಲ್ ಬ್ಲೋನ್ ಅವೇ ಅಂತಾನು ಹೇಳ್ತಿರ್ತಾರೆ. ನೋಡಿದಾನೆ ಬ್ಲೋನ್ ಅವೇ ಆಗಿರೋ ಉತ್ತರಾಭಾದ್ರ ನಕ್ಷತ್ರದವ್ರನ್ನ. ತುಂಬಾ ಸಂಕಟ ಆಗುತ್ತೆ. ಈ ಇಸ್ ಒನ್ ಅಮಾಂಗ್ ಎಸ್ ದ್ಯಾಟ್. ಅವ್ರ ಭುಜ ಎಗಿರ್ಲಿಲ್ಲ ತಲೆ, ಬಟ್ ಅಷ್ಟು ಡಿಪ್ರೆಷನ್. ತುಲಾ ಜಾಗ್ರತ. ವೃಶ್ಚಿಕ ರಾಶಿ ಬ್ಯೂಟಿಫುಲ್ ಡೇ. ವೃತ್ತಿ, ಉದ್ಯೋಗ, ಸ್ವಂತ ಬಿಸ್ನೆಸ್, ಮ್ಯೂಸಿಕ್, ಜ್ಯೂಸ್, ಹಣ್ಣು, ಕಾಂಡಿಮೆಂಟ್ಸ್, ಕೃಷಿಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ, ಬ್ಯೂಟಿಫುಲ್ ಡೇ. ಧನಸು ರಾಶಿ ಭಾಗ್ಯೋದಯ. ವೃತ್ತಿಪರವಾಗಿ ಏನಾದ್ರೂ ಒಂದು ಪೊಸಿಷನ್, ಪ್ರಮೋಷನ್, ಹೊಸದೊಂದು ಆಲೋಚನೆ ಮಾಡುತ್ತಿದ್ದೀರಿ, ಹೊಸ ಪ್ರಯತ್ನ, ಧೈರ್ಯವಾಗಿ ಹೆಜ್ಜೆ ಇಡಿ. ಈ ದ್ವಾದಶಿ ನಿಮ್ಮದೇ. ಮಕರ ರಾಶಿ ಸ್ವಲ್ಪ ತಲೆನೋವು, ಆರೋಗ್ಯ ನೋಡ್ಕೊಳ್ಳಿ. ಸ್ವಲ್ಪ ಪೈಲ್ಸು, ಪಿಸ್ತೂಲ, ಶುಗರು, ನರ್ವಸ್ಸು, ಸ್ಕಿನ್ ಅಲರ್ಜಿಸು, ಡಯಾಬಿಟಿಸು, ಹಾರ್ಟ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್, BP ಪ್ರಾಬ್ಲಮ್. ಪಾರ್ಟಿ ಗುರುಗಳೇ ಅಂತ ಹೋಗ್ಬಿಟ್ಟಿರಿ. ಫಸ್ಟ್ ಲಿವರ್ ಡ್ಯಾಮೇಜ್ ಆಗೋದೇ ನಿಮಗೆ. ಮಕರ ರಾಶಿಯವ್ರು ನಾನು ನೋಡಿದ್ದೇನೆ, ಲಿವರು, ಕಿಡ್ನೀಸು. ದೇರ್ ಆರ್ ಸರ್ಟನ್ ಹ್ಯಾಬಿಟ್ಸ್. ಫುಡ್ ಕಂಟ್ರೋಲ್ ಇರ್ಬೋದು, ಸ್ಲೀಪಿಂಗ್ ಕಂಟ್ರೋಲ್ ಇರ್ಬೋದು, ಕೆಲವೊಂದು. ಅದರಲ್ಲೂ 12ನೇ ಮನೇಲಿ ಅಷ್ಟು ಗ್ರಹ. ಹುಷಾರಾಗಿರಿ. ರಾಜದಂಡನೆ ಉಂಟು, ಎಚ್ಚರಿಕೆ. ಮೋಸ ಮಾಡಿದವರಿಗೆ ದಂಡನೆ. ಕುಂಭರಾಶಿ ಬ್ಯೂಟಿಫುಲ್ ಡೇ. ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲಕರವಾಗಿರತಕ್ಕಂಥದ್ದು. ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಗೌರ್ಮೆಂಟ್ ಟೆಂಡರ್ಸ್, ಅರಣ್ಯ ಇಲಾಖೆ, ಫಾರೆಸ್ಟ್ ಇಲಾಖೆ, ಫಾರಿನ್ ಇಲಾಖೆ, IRS, IFS, IPS, ತುಂಬಾ ದೊಡ್ಡ ಉನ್ನತ ಹುದ್ದೆ ಆದ್ರೂ ಸರಿ, ತುಂಬಾ ಸಣ್ಣ ಹುದ್ದೆ ಆದ್ರೂ ಸರಿ. ಕಮ್ಮಾರ, ಚಮ್ಮಾರ, ಒಂದು ಬಟ್ಟೆ ವಾಶ್ ಮಾಡತಕ್ಕಂಥವನಿರ್ಬೋದು, ಚಪ್ಪಲಿ ಅಂಗಡಿ ಇಟ್ಕೊಂಡಿರೋದಿರ್ಬೋದು, ಅಲಂಕಾರಿಕ ವಸ್ತು, ಬಟ್ಟೆ, ಸುಗಂಧ ದ್ರವ್ಯಗಳು, ವಜ್ರ, ವೈಡೂರ್ಯ, ಬೆಳ್ಳಿ, ಮುತ್ತು ರತ್ನಗಳ ವ್ಯಾಪಾರ ಮಾಡ್ತಿರ್ತಕ್ಕಂಥವರು. ಅದ್ಭುತ ಪ್ರಗತಿ ಕಾಣತಕ್ಕಂಥ ವಿಜಯೋತ್ಸವದ ದಿನ.
ಇನ್ನು ವಿಶೇಷವಾಗಿ ಮೀನರಾಶಿ. ಷಷ್ಠಾಧಿಪತಿ ನಿಮಗೆ ಚಂದ್ರ ಷಷ್ಠಾಧಿಪತಿಯ ಭಾವದಲ್ಲೇ ಇದ್ದು ಆ ಷಷ್ಠಾಧಿಪತಿ ಕೇಂದ್ರದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್, ಸ್ತ್ರೀಯರಿಂದ ಪುರುಷರಿಂದ ಸ್ತ್ರೀಯರಿಗೆ ಸ್ವಲ್ಪ ಈ ಟ್ರಾವೆಲ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ದೊಡ್ಡ ದೊಡ್ಡ ಬಸ್ಸು, ಟ್ರಾನ್ಸ್ಪೋರ್ಟೇಷನ್ನು, ಏವಿಯೇಷನ್ ಇಂಡಸ್ಟ್ರಿ ನೋಡಿ. ಇಂಡಿಗೋಗೆ ಏನೇನೋ ಮೊನ್ನೆ ಆಗಿರೋ ಒಂದು ಎಡವಟ್ಟಿಗೆ ಡಿಸೆಂಬರ್ 6ಕ್ಕೆ ಅದೊಂದು ಸಂಸದೀಯ ಮಂಡಳಿ ಏನೋ ಮಾಡಿ ಬಂದಿದೆ. ಸ್ಟ್ರಿಕ್ಟ್ ಆಕ್ಷನ್ ತಗೋತಾರ ನೋಡೋಣ, ನಾನು ಕಾಯ್ತಾ ಇದ್ದೇನೆ. ದೇ ಪ್ಲೇಡ್ ಎ ಗೇಮ್ ಮಕ್ಕಳೇ, ದೇ ಪ್ಲೇಡ್ ಎ ಎಂಥ ದೊಡ್ಡ ಬ್ಲೈಂಡ್ ಗೇಮ್ ಅವರು. ಅಂದರೆ ಅಹಂಕಾರದಿಂದ ಇಂಡಿಗೋ ಕಡಿಮೆ ಅಂದರೂ ನಾನು ಹೇಳ್ತೇನಲ್ವಾ, ಒಂದು 10,000 ಕೋಟಿ ಫೈನ್ ಜಡಿಬೇಕು. ಕಡಿಮೆ ಅಂದರು ನರಳಿಸ್ಬಿಟ್ಟಿದ್ದಾರೆ. ದೇ ಥಿಂಕ್ ವಿ ಆರ್ ಮೊನಾಪಲಿ, ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ನಾವೆಲ್ರಿಗೂ ದೇಣಿಗೆ ಕೊಟ್ಟಿದ್ದೇವೆ, ಎಲ್ಲ ಪಕ್ಷಗಳಿಗೂ ಸರ್ಕಾರಕ್ಕೂ ಹಾಗೆ ಹೀಗೆ ಅಂತ. ಯಾವ ಪಕ್ಷ ಸರ್ಕಾರ ಏನೂ ನೋಡದೆ ಅವ್ರನ್ನ ಜಡಿಬೇಕು. ಅವ್ರಿಗೆ ಐ ಶುಡ್ ಬಿ ಪುಡಿಂಗ್ ದೆಮ್ ಇನ್ ಟು ಬಾರ್. ಒಬ್ಬ ಜನರಲ್ ಪಬ್ಲಿಕ್ಕಿಗೆ ಕೇಳೋನು ಯಾರು ಇಲ್ವಾ? ದಟ್ ಇಸ್ ದೇರ್ ಇವತ್ತು. ಸ್ವಲ್ಪ ದೂರ ಪ್ರಯಾಣ, ಈ ಥರ ಏವಿಯೇಷನ್ ಇಂಡಸ್ಟ್ರಿ ಇಂಥವುಗಳಲ್ಲಿ ಕೆಲಸ ಕಾರ್ಯ ಇರತಕ್ಕಂಥವ್ರು ಸ್ವಲ್ಪ ಒತ್ತಡದ ಛಾಯೆ, ಎಚ್ಚರಿಕೆ, ಗರ್ವದ ದಿನವೂ ಕೂಡ. ಎಂಥ ಸಮಸ್ಯೆ ಬಂದರೂ ಎದುರಿಸಿ ಮುಂದಕ್ಕೆ ಹೆಜ್ಜೆ ಇಡತಕ್ಕಂಥ ಅದ್ಭುತವಾದಂಥ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.